ಸಂವಿಧಾನದಿಂದಲೇ ನಾನು ಮುಖ್ಯಮಂತ್ರಿ ಆಗಿರುವುದು. ನಾನು 2ನೇ ಬಾರಿ ಸಿಎಂ ಆಗಿದ್ದಕ್ಕೆ ಕೆಲವರಿಗೆ ಹೊಟ್ಟೆ ಉರಿ. ಸಂವಿಧಾನ ದಿನಾಚರಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ವಸಂತನಗರದ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಆಚರಣೆ ಮಾಡೋದೇ ಸಂವಿಧಾನಕ್ಕೆ ನಾವು ಸಲ್ಲಿಸುವ ಗೌರವ. ನಾನು ಸಿಎಂ ಆಗಿದ್ದಕ್ಕೆ ಕೆಲವರಿಗೆ ತಡೆದುಕೊಳ್ಳೋಕಾಗ್ತಾ ಇಲ್ಲ. ಜನರ ಆಶೀರ್ವಾದ ಇರೋವರೆಗೂ ನಾನು ಜಗ್ಗಲ್ಲ ಬಗ್ಗಲ್ಲ. ರಾಜೀನಾಮೆ ಕೇಳುತ್ತಿರೋ ಬಿಜೆಪಿ ನಾಯಕರಿಗೆ ಸಿಎಂ ಸಂದೇಶವನ್ನು ರವಾನಿಸಿದ್ದಾರೆ. ಸಂವಿಧಾನ ಇವತ್ತು ನಾನು ಮುಖ್ಯಮಂತ್ರಿ ಆಗಿದ್ರೆ ಈ ಸಂವಿಧಾನದಿಂದ ಸಂವಿಧಾನ ಇದ್ದಿದ್ರೆ ನಾನು ಮುಖ್ಯಮಂತ್ರಿ ಆಗಲಿ ಸಾಧ್ಯ ಆಯ್ತಿಲ್ಲ. ಅದು 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಲ್ಲ, ಅದರಿಂದ ಕೆಲವರು ಹೊಟ್ಟೆ ಉರಿ ಬೇರೆ. ತಡ್ಕೊಳಕ್ ಆಯ್ತಾ ಇಲ್ಲ, ಏನ್ ಮಾಡೋದು? ಅವೇನೇ ಇರ್ಲಿ, ನೀವೆಲ್ಲ ನಮ್ ಜೊತೆ ಇರುವಾಗ ಅದ್ರ ಮುಂದೆ ನಾನು ಅದಕ್ಕೆಲ್ಲ ಎದುರ್ಕೊಳ್ಳಲ್ಲ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಜನರ ಆಶೀರ್ವಾದ ಇರೋವರೆಗೆ ನಾ ಜಗ್ಗವನು ಅಲ್ಲ ಬಗ್ಗವನು ಅಲ್ಲ ಅಂತ. ಇದರ ಜೊತೆಗೆ ಸಂವಿಧಾನದಿಂದಲೇ ನಾನು ಮುಖ್ಯಮಂತ್ರಿ ಆಗಿರೋದು, ನಾನು 2ನೇ ಬಾರಿ ಸಿಎಂ ಆಗಿದ್ದಕ್ಕೆ ಕೆಲವರಿಗೆ ಹೊಟ್ಟೆ ಉರಿ ಅಂತ ಸಂವಿಧಾನ ದಿನಾಚರಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಹಿಂದೆ ಅವ್ರು ಏನು ಆರೋಪ ಮಾಡ್ತಾ ಇರ್ತಿದ್ರು, ತಮಗೆ ಕಂಡ್ರೆ ಕೆಲವರಿಗೆ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು, ಆ ಥರದಾದಂಥ ವಿಚಾರವನ್ನ ಈಗಲೂ ಕೂಡ ಮತ್ತೆ ಮುನ್ನೆಲೆಗೆ ತಂದು ಸಂವಿಧಾನ ದಿನಾಚರಣೆ ಸಂದರ್ಭದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಬೆಂಗಳೂರಿನ ವಸಂತನಗರದ ಅಂಬೇಡ್ಕರ್ ಭವನದಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟರು. ಆಚರಣೆ ಮಾಡೋದೇ ಸಂವಿಧಾನಕ್ಕೆ ನಾವು ಸಲ್ಲಿಸುವಂತ ಗೌರವ. ನಾನು ಸಿಎಂ ಆಗಿದ್ದಕ್ಕೆ ಕೆಲವರಿಗೆ ತಡೆದುಕೊಳ್ಳೋಕೆ ಆಗ್ತಾ ಇಲ್ಲ ಅಂತಾನು ಹೇಳಿದ್ದಾರೆ. ಸಂವಿಧಾನ ಇವತ್ತು ನಾನು ಮುಖ್ಯಮಂತ್ರಿ ಆಗಿದ್ರೆ ಈ ಸಂವಿಧಾನದಿಂದ ಸಂವಿಧಾನ ಇದ್ದಿದ್ರೆ ನಾನು ಮುಖ್ಯಮಂತ್ರಿ ಆಗಲಿ ಸಾಧ್ಯ ಆಯ್ತಿಲ್ಲ. ಅದು 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಲ್ಲ, ಅದರಿಂದ ಕೆಲವರು ಹೊಟ್ಟೆ ಉರಿ ಬೇರೆ. ತಡ್ಕೊಳಕ್ ಆಯ್ತಾ ಇಲ್ಲ, ಏನ್ ಮಾಡೋದು? ಅವೇನೇ ಇರ್ಲಿ, ನೀವೆಲ್ಲ ನಮ್ ಜೊತೆ ಇರುವಾಗ ಅದ್ರ ಮುಂದೆ ನಾನು ಅದಕ್ಕೆಲ್ಲ ಎದುರ್ಕೊಳ್ಳಲ್ಲ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಜನರ ಆಶೀರ್ವಾದ ಇರೋವರೆಗೆ ನಾ ಜಗ್ಗವನು ಅಲ್ಲ ಬಗ್ಗವನು ಅಲ್ಲ ಅಂತ. ಸಂವಿಧಾನ ಇವತ್ತು